ಸಹೋದರ ಭೀಮಸೇನ, 10 ದಿನಗಳ ಘೋರ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಪರಾಜಿತರಾದರು. ಇನ್ನು ವಿಜಯ ಸೂರ್ಯನು ಉದಯಿಸಿದಂತೆ ಎಂದು ಭಾವಿಸಿದ್ದೆ. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು ಸಹೋದರ, ನನ್ನ ಆಸೆಯು ಭಂಗವಾಯಿತು. ಅಗ್ರಜ, ವ್ಯೂಹದ ದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುವೆನು ಅಗ್ರಜ. ಭೀಮಾರ್ಜುನರು ಇಲ್ಲಿದ್ದರೆ ಬಹಳ ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ವೇದ ಪದ್ಧತಿಯನ್ನು ಬಹಳ ಚೆನ್ನಾಗಿ ಅರಿತಿದ್ದನು. ಈಗ ಇದರ ಉಪಾಯವೇನು ಸಹೋದರ? ಅದಲ್ಲ ಅಗ್ರಜ, ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಮಸಪ್ತಕರೊಡನೆ ಕಾದಾಡುತ್ತಿರುವರು. ಅವರು ಬೇಗನೆ ಹಿಂದಿರುವ ಸಂಭವವಿಲ್ಲ. ಈಗ ಇದರ ಉಪಾಯವೇನು ಸಹೋದರ? ನಾವು ಜಾಗೃತೆಯಾಗಿ ಒಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವಾದರೆ ನಮಗೆ ಪರಾಜಯವು ಖಂಡಿತ. ನಿನ್ನ ಕೈಯಲ್ಲಿ ಈ ಬ್ರಹ್ಮಾಂಡವೇ ಮೋರ್ಗರಿವ ಕಥೆ ಇರುವಾಗ, ಅದು ಅಲ್ಲದೆ ನನ್ನ ತಂದೆಯ ಪೂಜ್ಯ ಕಪಿತ ಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯ. ದೊಡ್ಡಪ್ಪ, ಈ ವೀರಾದಿ ವೀರರಿಗೆ ಪರಾಜಯವೇ ಈಗ ನಮಗೆ ಬಂದಿರುವಂತ ಆಪತ್ತಾದರೆ ಏನು ದೊಡ್ಡಪ್ಪ? ಬಾಪು ಅಭಿಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ ಅಭಿಮನ್ಯು, ದೊಡ್ಡಪ್ಪ, ಕೌರವರ ಯೋಧರ ಬಾಣಗಳಿಂದ ನಮ್ಮ ಸೈನ್ಯ ಹತವಾಗುತ್ತಿರುವುದು ನೋಡಿ ನನಗೆ ಚಿಂತೆ. ಇದಕ್ಕೋಸ್ಕರ ಚಿಂತೆ. ಬಿಡೈ ಚಿಂತೆಯನ್ನು ತಡವ ಮಾಡುತ್ತದೆ ದೊಡ್ಡಪ್ಪ. ಬಿಡೈ ಚಿಂತೆಯನ್ನು ತಡವ ಮಾಡುತ್ತದೆ ಕೊಡುವುದು. ದ್ರೋಣನ ವ್ಯೂಹವೇ ಕೈಯುವ ಯೋಚನೆಗಳನ್ನು ದ್ರೋಣನ ವ್ಯೂಹವೇ ಕೈಯುವ ಯೋಚನೆಗಳನ್ನು ಕುರುಕುಲ ಹಲಮರ ಒದಿಸಲು ಕುರುಕುಲ ಹಲಮರ ಒದಿಸಲು ಬಿಡೈ ಚಿಂತೆಯನ್ನು ತರವು ಮಾಡುತ್ತದೆ ಕೊಡಲು ಅಭಯ. ದೊಡ್ಡಪ್ಪ, ತಂದೆ ಮಾತನ ಭಯ ಬಂದಿರಲಿ ಎಂದಿರೇಶನೇ ತಾನೇ ಬರಲಿ. ತಂದೆ ಮಾತನ ದಯ ಬಂದಿರಲಿ ಎಂದಿರೇಶನೇ ತಾನೇ. ರಣದೊಳಗೆ ಕೆಡಕಿದರೆ ಕರುಳುಗಳ ಬಗೆದುಡುಗಳು. ರಣದೊಳಗೆ ಕೆಡಕಿದರೆ ಕರುಳುಗಳ ಬಗೆದು ಬಿಡೈ ಚಿಂತೆಯನ್ನು ತಡವ ಮಾಡಿದರೆ ಕೊಡಲು ಅಭಯ. ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟು ಚಿಂತೆ. ನಾನು ಆ ದ್ರೋಣ ಚಕ್ರವ್ಯೂಹವನ್ನು ಬೇಯಿಸಿಕೊಂಡು ಬರುತ್ತೇನೆ. ಅದಕ್ಕೋಸ್ಕರ ನಿಮ್ಮ ಅನುಮತಿಯನ್ನು ಪಡೆಯಲು ನಾನು ಎಲ್ಲಿಗೆ ಬಂದಿದ್ದು. ನನಗೆ ಬೇಗ ಅನುಮತಿಯನ್ನು ಕೊಡಿ. ಆ ದುರಾತ್ಮರ ಕೌರವರನ್ನು ನಿಮಿಷ ಮಾತ್ರದಲ್ಲಿ ಧ್ವಂಸ ಮಾಡಿಕೊಂಡು ಬರುತ್ತೇನೆ. ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ ಅಭಿಮನ್ಯು, ನೀನಿಂದ ಚಿಕ್ಕವನು, ನಿನ್ನಿಂದ ಆ ಕಾರ್ಯವು ಸಾಧ್ಯವಾಗುವುದಿಲ್ಲ. ಬೇಡ ಮಗು, ಬೇಡ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವ ನಿನ್ನ ಕಣ್ಮುಂದೆ ನಿಂತಿರುವ ಈ ಪಾರ್ಥಿವ ದೇವವು ಚಿಕ್ಕದಿರಬಹುದು ದೊಡ್ಡಪ್ಪ. ಆದರೆ ಅದರಲ್ಲಿರುವ ಯುವ ಜ್ಯೋತಿಯು ಚಿಕ್ಕದಲ್ಲ. ಶಾಸ್ತ್ರ ತೇಜದ ಚಿರಪ್ರಕಾಶಮಾನದ ಪ್ರಜ್ವಲಮಾನಾಗಿ ವಿಜೃಂಭಿಸಿದೆ. ಈ ಕುರುಕ್ಷೇತ್ರವನ್ನು ಬೆಳೆಸಲು ನನಗೊಂದು ಅವಕಾಶವನ್ನು ಮಾಡಿಕೊಡಿ. ನನ್ನನ್ನು ಮಗನಾಗಿ ಪಡೆದ ಆ ಧನಂಜಯನು ಅಭಿಮಾನ್ಯ ತಲೆದು ಹೋಗಲಿ. ವೀರ ಮಾತೆಯಾದ ಸುಭದ್ರಾ ದೇವಿಯು ಆನಂದ ಭಾಷಣದಿಂದ ನನ್ನನ್ನು ಆಶೀರ್ವದಿಸಿ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರಿಯರ ಧರ್ಮ. ಮರಣ ಕಂಜಿ ಈ ಶತ್ರು ಸಂಹಾರಕ್ಕಿಳಿದ ಖಡ್ಗ ಅಡಿಗೆ ಮನೆಯಲ್ಲಿ ಕುಳಿತು ಕಾಯಿ ಪಲ್ಯಗಳು ಕತ್ತರಿಸುವ ಗಣ ಹೇಳಿ ನಾನಲ್ಲ ದೊಡ್ಡಪ್ಪ. ನನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಆ ದ್ರೋಣ ಚಕ್ರವನ್ನು ಬೇಯಿಸುವ ಉಪಾಯವನ್ನು ಕಲಿತಿರುವುದು. ಅಂದು ಕಲಿತ ವಿದ್ಯೆಯೋ ಇಂದು ಉಪಯೋಗಕ್ಕೆ ಬಂದಿರುವುದು. ಅದನ್ನು ವ್ಯರ್ಥ ಮಾಡಬೇಡಿ.
ನನಗೆ ಬೇಗ ಅನುಮತಿ ಕೊಡಿ. ಆ ದುರಾತ್ಮರನ್ನು ನಿಮಿಷದ ಮಾತ್ರದಲ್ಲಿ ಧ್ವಂಸ ಮಾಡಿಕೊಂಡು ಬರ್ತೇನೆ. ಬಾಬು ಅಭಿಮನ್ಯು, ಬಾಬು, ನೀನು ನಮ್ಮ ವಂಶದ ಗೌರವಿಸು. ಅಭಿಮನ್ಯು ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ನಾನು ಸೈನ್ಯವನ್ನು ತೆಗೆದುಕೊಂಡು ಅಭಿಮನ್ಯ ಸಹಾಯಕ್ಕೆ ನಿಲ್ಲುವನು. ಅನಿರೀಕ್ಷಿತವಾಗಿ ಬಂದ ಸಮಯವನ್ನು ನಿರಾಕರಿಸುವುದು ಉಚಿತವಲ್ಲ ಅಗ್ರಜ. ಸಹೋದರ ಭೀಮಸೇನ, ನಿನ್ನ ಇಷ್ಟದಂತೆಯೇ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಟ್ಟಿರುವೆನು. ಈತನನ್ನು ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ಬಿಟ್ಟಿರಲಾರು. ಏಕೆಂದರೆ ನಮ್ಮ ಧನಂಜಯನ ಪುತ್ರನ ಪ್ರಾಣವು ಅಚ್ಚಳಿದೆ ಪುನಃ ಬಂದು ಅವನನ್ನು ಸೇರಲಿ. ಕುಮಾರ ಅಭಿಮನ್ಯು, ದೊಡ್ಡಪ್ಪ, ಕೀರ್ತಿಶಾಲಿಯಾಗಿ ಹೋಗು. ದ್ರೋಣನ ಚಕ್ರ ಇವು ನಿನ್ನ ಪಾಲಿಗೆ ಪುಷ್ಪಕ ವ್ಯೂಹವಾಗಲಿ. ಜಯಶಾಲಿಯಾಗಿ ಹಿಂದಿರುಗು ಕುಮಾರ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನಗೆ ವಂಚನ ಕವಚದಂತೆ ರಕ್ಷಿಸಿಕೊಂಡಿರುವಾಗ ಇನ್ನೆಲ್ಲಿರುವುದು ಭಯ ದೊಡ್ಡಪ್ಪ. ನಡೆ ದೊಡ್ಡಪ್ಪ. ಕೌರವರ ಮನವ ಮುರಿದೆ ಕೌರವರ ಮನವ ಮುರಿದೆ ವಿಲಕ್ಷಣ ವ್ಯೂಹವನ್ನು ಬೇರಿಸಿ ಜಯ ಪಡೆದು ಬರುವೆನ. ವ್ಯೂಹವನ್ನು ಬೇರಿಸಿ ಜಯ ಪಡೆದು ಬರುವೆನ. ದುರಾತ್ಮರಾದ ಕೌರವರ ಮನವ ಮುರಿದೆ ರಾಣಿ ಸಂಗೀತದ ಸ್ವಾಮಿ ಪ್ರಾಣೇಶ್ವರಿ, ಪ್ರಾಣೇಶ್ವರಿ
ಪಾರನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭಯೋಗದ ಸಿರಿಯ ನಯನ ಕಂಗೊಳಿಸುವ ನವಿಲ ಹುಗರಿಯ ನಯನ ಕಂಗೊಳಿಸುವ ನವಿಲ ಹುಗರಿಯ ಕುಣಿತ ಬಾ ತಾಳಕ್ಕೆ ನಲಿತ ಬಾ ರಾಗದಿ ಸ್ವರ ಗೀತೆ ಹಾಡಿ ಮೈ ಮರೆಯುವ ಬಾ ಕುಣಿತ ನಲಿತ ಜಗವನ್ನೆರಿಸಿದ ಆಡುವ ಬಾ ರಾಣಿ ಸ್ವರ ಸಂಗೀತದ ಮನ ತಡಿಸೆ ಚಿನ್ಮಯ ಗುಣವೇಣಿ ರಾಣಿ ಪ್ರಾಣೇಶ್ವರಿ ಸ್ವಾಮಿ ಪ್ರಾಣೇಶ್ವರಿ ಸುಂದರಿ ಸ್ವಾಮಿ ನಿನ್ನ ದೇವನ ದರ್ಶನವನ್ನು ನೀನು ಹೊಂದಿದೆಯಲ್ಲ ಆತನ ಬಳಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ನಮ್ಮ ಹೇಳು ಪ್ರೇಯಸಿ ನಮ್ಮ ಸರ್ವಸನ್ನು ನಿಮಗೆ ಅರ್ಪಿಸಿರುವಾಗ ಇನ್ನು ನಮ್ಮದಾಗಿ ಏನು ಉಳಿದಿತ್ತು ಪ್ರಾಣೇಶ್ವರ ಅದು ನಿನ್ನ ಹೃದಯದ ಪ್ರೇಮ ಉತ್ತರ ಅದು ಮೊದಲಿಂದಲೂ ನಿಮ್ಮದೇ ಆಗಿದೆ ಪುನಃ ಕೊಡುವ ಅಗತ್ಯವಿಲ್ಲ ಸ್ವಾಮಿ ಆದರೆ ಬಹುಕಾಲ ತಪಗೈರೆ ನಿನ್ನ ಪಡೆಯಲು ಬಹುಕಾಲ ತಪಗೈರೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ಪ್ರಿಯತಮೇ ಓ ಪ್ರಿಯತಮೇ ನೀ ನನ್ನ ಬಾಳಿನ ಜೀವವು ನೀ ನನ್ನ ಪ್ರೇಮದ ರೂಪವು ಬಹುಕಾಲ ತಪ್ಪದೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ಕುಣಿವ ಕಾಲ್ಗೆಜ್ಜೆ ಮೆರವ ಮದ್ದನ್ನು ನಮ್ಮ ಮನೆಯಲ್ಲಿ ಕುಣಿವ ಕಾಲ್ಗೆಜ್ಜೆ ಮೆರವ ಮದ್ದನ್ನು ನಮ್ಮ ಮನೆಯಲ್ಲಿ ಆಗಲು ಹೇಳಾಯ್ತು ಹೇಳು ಆಗಲಾಗಿ ನಮ್ಮ ಮನೆಯಲ್ಲಿ ಪ್ರಿಯತಮೇ ಪ್ರಿಯತಮೇ
ಮಾಲೆಯಲ್ಲಿ ಮುಗುಳು ನಯ ಚಲ್ಲಿ ಬಂದ ಬದುಕಿನಲ್ಲಿ ಮಾಲೆಯಲ್ಲಿ ಮುಗುಳು ನಯ ಚಲ್ಲಿ ಬಂದ ಬದುಕಿನಲ್ಲಿ ಪ್ರೇಮ ಸತಿಗಿನ್ನ ಮತ್ತಿನ ಮನಸಾರ ಬಂದಿರುವುದರಲ್ಲಿ ಮಾಲೆಯಲ್ಲಿ ಮುಗುಳು ನಯ ಚಲ್ಲಿ ಬಂದ ಬದುಕಿನಲ್ಲಿ ಪ್ರೇಮ ಸತಿಗಿನ್ನ ಮತ್ತಿ ಮನಸಾರ ಬಂದಿರುವುದರಲ್ಲಿ ಉತ್ತರ. ಆದರೆ ಪ್ರತಿ ದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದ ನನ್ನ ಹೆಬ್ಬಯಕೆ ಉತ್ತರ. ಅತ್ತ ನೋಡು, ಎಲ್ಲಿ ಸ್ವಾಮಿ? ವಸಂತದ ಬಳ್ಳಿಯು ದಿನವೂ ಹೊಸ ಹೂಗಳಿಂದ ಈ ಪ್ರಕೃತಿಯನ್ನು ನೆಲೆಸುವವು. ಸರ್ವಸಾಕ್ಷಿಯಾದ ಸೂರ್ಯದೇವನು ತನ್ನ ಕಾಂತಿಯಿಂದ ಜಗತ್ತನ್ನೇ ಬೆಳಗುವನು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನದ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆ. ವಿರಹದಿಂದ ಸಮ್ಮಿಳನದಿಂದ ಪುನಃ ವಿರಹ. ಈ ಉಭಯ ಭಾವಗಳೇ ಆಕರ್ಷಣೆ ವಿಕರ್ಷಣೆಗಳ ಪ್ರೇಮ ಸಜಿ. ಗುರುದೇಶ್ವರಿ, ನಿನ್ನೆ ದಿನ ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿರುವು. ಈ ಆನಂದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಬಯಕೆ ಉತ್ತರ. ಸ್ವಾಮಿ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರು ನಿರಾಕರಿಸುವಳೆ. ಪ್ರೇಮದ ವಿಷಯದಲ್ಲಿ ನಿನ್ನ ಪಂಡಿತನು, ನಿನ್ನ ಇಚ್ಛೆಯಂತೆಯೇ ನಾವು ನಡೆಯುವೆವು. ಪ್ರಾಣೇಶ್ವರ, ಇಲ್ಲಿ ಕುಳಿತುಕೊಳ್ಳಿ. ನಾವಿಬ್ಬರು ಸೇರಿ ಆಯ್ದುಕೊಟ್ಟಿರೋ ಮಾಲಿಕೆನ ಅರ್ಪಿಸಿ ಭಕ್ತರಲ್ಲಿ ಪ್ರಸನ್ನನಾಗುದೇವಾ? ಪ್ರಾಣೇಶ್ವರ, ಯಾಕೆ ಸ್ವಾಮಿ ಕೋಪವಾಗಿದ್ದೀರಲ್ಲ? ನಗಬಾರದೆ ಸ್ವಾಮಿ, ಇದು ಬಿಟ್ಟು ಹೋಗುವುದು ಸ್ವಾಮಿ. ಪ್ರಿಯ ಸ್ವಾಮಿ, ಈ ದಿನ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಆದರೆ ನಿನ್ನ ಪ್ರೇಮದ ಹಾರವಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಏನು ಮಾಡಲು ಪ್ರೇಯಸಿ? ಸ್ವಾಮಿ, ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತರಾಗಿದ್ದೀರಿ. ಈ ದಿನವಾದರೂ ನಮ್ಮೊಳಗೆ ಸಂತೋಷದಿಂದ ಕಾಲವನ್ನು ಕಳೆಯಬಾರದು. ಇನ್ನು ಉತ್ತರ. ಗಾನ ಕೋಗಿಲೆ ನಿನಗೆ ಏನ ನೀಡಲೆ, ಗಾನ ಕೋಗಿಲೆ ನಿನಗೆ ಏನ ನೀಡಲೆ, ಗಾನ ಕೋಗಿಲೆ ನಿನಗೆ ಏನ ನೀಡಲೆ,
ನಾದ ಸಾಮ್ರಾಜ್ಯದ ರಾಣಿಯು ನೀ ನಾದ ಸೌಂದರ್ಯವೆಲ್ಲ ಆಭರಣವೇ ಉಳಿಸಿದೆ ಸಲ್ಲಿಸಿದೆ ಹಾಡಿನಿಂದಲೇ ಕುಡಿಸಿದೆ ನಲಿಸಿದೆ ಹಾಡಿನಿಂದಲೇ ಗಾನ ಕೋಗಿಲೆ ನಿನಗೆ ಕಾಲಿನಲ್ಲಿ ನಲಿಯುತ್ತ ಗಲ್ಗಲ್ ಎನ್ನುತ್ತಿದೆ ತಿರುಗೆಜಿನಿ ಕಾಲಿನಲ್ಲಿ ನಲಿಯುತ್ತ ಗಲ್ಗಲ್ ಎನ್ನುತ್ತಿದೆ ಆಸೆಗೆ ನಾದಕದಿಂದ ಮನದಲ್ಲಿ ಕುಣಿದಳು ಮಗನ ಹಾಗೆ ನಾದಕ್ಕೆ ನನ್ನ ಮನದಲ್ಲಿ ಕುಣಿದಳು ಮಗನ ನಮ್ಮನಿ ಸಂಗಮಕ್ಕೆ ಆಸದ್ದೆ ಸೋಪಾನ ಉತ್ತರ ಗಾನ ಕೋಗಿಲೆ ನಿನಗೆ ಗಾನ ಕೋಗಿಲೆ ನಿನಗೆ ಬೀಸಿದ ತುಂಬ ಬಾಣ ನಮ್ಮದಿಗಾನ ಮನ್ಮತ ಬೀಸಿದ ತುಂಬ ಬಾಣ ಹೃದಯದ ನಮ್ಮದಿಗಾನ ಆ ಪ್ರೇಮ ಸ್ಪರ್ಶಗಳಲ್ಲೇ ಒಡಲಲ್ಲಿರುವುದೇ ಆ ಪ್ರೇಮ ಸ್ಪರ್ಶಗಳಲ್ಲೇ ಪ್ರೇಮದ ತೊಟ್ಟಿಲಲ್ಲಿ ಆಡೋಣ ಮುಯ್ಯಲೇ ಪ್ರಾಣೇಶ್ವರಿ ಗಾನ ಕೋಗಿಲೆ ನಿನಗೆ ಗಾನ ಕೋಗಿಲೆ ನಿನಗೆ ರಾಧ ಸಾಮ್ರಾಜ್ಯದ ರಾಣಿಯು ನೀ ನಾದ ಸೌಂದರ್ಯವೆಲ್ಲ ಆಭರಣವೇ ಕುಡಿಸಿದೆ ನಲಿಸಿದೆ ಹಾಡಿನಿಂದಲೇ ನಲಿಸಿದೆ ಹಾಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏಳಲೇ ಮೊದಲು ಕೋಗಿಲೆ ನಿನಗೆ ಮುತ್ತ ನೀಡಲೇ ಈ ನಮ್ಮ ಸಂಗಮಕ್ಕೆ ಪ್ರಾಣೇಶ್ವರ ಏಕೆ ನಾನು ಬೇಡವೇನು ಹೋಗುತ್ತಿರುವಿರಲ್ಲ ಆಹಾ ಈ ನಮ್ಮ ಸಂಗಮಕ್ಕೆ ಸ್ವಾಮಿ ಆಸಕ್ತಿ ಸೋಪಾನ
ಆಹಾ ಇದಕ್ಕೇನ್ ಕಡಿಮೆ ಇಲ್ಲ. ಹೃದಯ ರಾಜನೇ ನಿನಗೆ ಹೇಳಲೇ, ರಾಜನೇ ನಿನಗೆ ಹೇಳಲೇ, ರಾಗ ಸಾಮ್ರಾಜ್ಯದ ರಾಜಧೂಳಿ, ರಾಜ ಸೌಂದರ್ಯವಿಲ್ಲ ಆಭರಣದಿ ಕಳಿಸಿದೆ ಆಡಿನಿಂದಲೇ, ಉಳಿಸಿದೆ ಕಳಿಸಿದೆ ಆಡಿನಿಂದಲೇ, ಹೃದಯರಾಜನೇ ನಿನಗೆ ಹೇಳಲೇ. ಉತ್ತರ ಪ್ರಿಯಾ, ಇಂದಿನ ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರದಾನ ಮಾಡಬೇಕಾಯಿತು. ಯುದ್ಧರಂಗವು ಸ್ತ್ರೀಯಲ್ಲಿ ಉಚಿತವಾದ ಸ್ಥಾನ ಪ್ರೇಯಿಸಿ. ಸ್ವಾಮಿ, ಯುದ್ಧಕ್ಕಾಗಿ ಹೊಸಬಿಲ್ಲದಂತಿದೆ. ನಾನು ಸಾರಿ ಇರಿಸಿದೆ ಸ್ವಾಮಿ. ಪ್ರಾಣೇಶ್ವರ, ಯಾರಿಗೆ ಪ್ರಾಣೇಶ್ವರಿ. ಬಿಡಲಿ ಬಾಣವನ್ನು? ಯಾರಿಗೆ ಬಿಡಲೇಡಿ ಸ್ವಾಮಿ? ಉತ್ತರ ಶಶಿರೇಖಾ, ನಂಗೆ ಬೇಡ. ಈ ನಿನ್ನ ಕೋಮಲವಾದ ಹಸ್ತಗಳಿಗೆ ಆಹಾ ಯೋಗ್ಯವಾದ ಕಾರ್ಯವಲ್ಲ. ಆಹಾ ನಿನ್ನ ಅನಂಗರಾಜ ಲಕ್ಷ್ಮೀರು ಬಿಡಿಸಿ ತಂದ ಹೂಗಳನ್ನು ಎದೆಗೇರಿಸು. ಆಹಾ ರೂಪಗೊಂಡ ರತಿ ಚಂಚಲ ಕಟಾಕ್ಷಲ ಬಾಣಗಳು ನೋಡಿ ಆಹಾ. ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶಯವನ್ನು ಕೊಡುತ್ತರ. ಅಬ್ಬಬ್ಬಬ್ಬ, ಒಂದೇ ಉಸಿರಿನಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು. ಪ್ರೇಮದ ಮಾತುಗಳು ಸ್ವಾಮಿ. ಬನ್ನಿ. ಕೋಪವೇ ಆನಂದವಾದಿ ನಾ ಬೇಡುವೆ ಕೋಪವೇ ಆನಂದವಾದಿ ನಾ ಬೇಡುವೆ ಕಾರುಣ್ಯ ಸೀರೆ ಕೋಮಲ ಬಾಳೆ ಸಂಗಮ ಕಿತ್ತಿಗನ ಕಾರುಣ್ಯ ಸೀರೆ ಕೋಮಲ ಬಾಳೆ ಸಂಗಮ ಕಿತ್ತಿಗನ ಕೋಪವೇ ಆನಂದವಾದಿ ಬಾಮಿನಿ ಕೋಪ ತಾಳನು ರೂಪ ಬಾಮಿನಿ ಕೋಪ ತಾಳನು ರೂಪ ಕಾರುಣ್ಯ ಸಂಪನ್ನ ಲಾವಣ್ಯ ವೀರ ಕಾರುಣ್ಯ ಸಂಪನ್ನ ಲಾವಣ್ಯ ವೀರ ವೀರಸತಿ 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 ಪ್ರಿಯಾ, ಇದು ಹೊಪ್ಪಾಸ್ಯದ ಸಮಯ ಇಲ್ಲ. ಘೋರ ಯುದ್ಧವು ಬಂದು ನೀರು ಈಗಲೂ ನೀ ನಗುತ್ತಿರುವೆಯ.
ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನಾದ ವಿಧಿಯೇ ಬೇರೆ, ಹಾಸ್ಯ ಪ್ರಿಯೆ ಗಾನಮಯಿಯಾದ ಉತ್ತರೆ ನಿರ್ಮಿಸಿದ ಕಲಾವಿದಾದ ಆತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು ಪ್ರೇಯಸಿ. ಆಗಲ್ಲ ಸ್ವಾಮಿ, ಇದುವರೆಗೂ ಆಸಿಮಿಯಾದ ಗಾನಶಿಲಿಯಾದ ಒಬ್ಬ ಉತ್ತರನ್ನು ನೋಡಿರಿ, ಇನ್ನು ಮುಂದೆ ವೀರಾಂಗನೆಯಾದ ವೀರಪತ್ನಿಯಾದ ಮತ್ತೊಬ್ಬ ಉತ್ತರನ್ನು ನೋಡಿರಿ ಸ್ವಾಮಿ. ಸುಖ ಸವಿ ಪ್ರೇಮ ಬನದ ಹೋಗಿಲೆ ಸುಖ ಸವಿ ಪ್ರೇಮ ಬನದ ಹೋಗಿಲೆ ಸಂತೋಷ ಚಿತ್ತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆ ಉತ್ತರ. ನನಗೋಸ್ಕರ ನೀನು ಸ್ವಲ್ಪ ದುಃಖಿಸುವುದಿಲ್ಲ ಹೇಳು ಪ್ರೇಯಸಿ. ದುಃಖಿಸುವುದಿಲ್ಲ ಸ್ವಾಮಿ, ಅದರಲ್ಲಿಯೂ ಪ್ರಚಂಡ ದಾನದಂತೆ ಮನಸ್ಸಿನ ದುಃಖವನ್ನು ಬಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಈ ನನ್ನ ಪತ್ನಿಯನ್ನು ಬಿಟ್ಟುಳ್ಳಾರ್ದ ಪತ್ನಿಯು ವೀರಾಂಗನಿಸಿಕೊಳ್ಳಬಲ್ಲಳೆ. ನಿಮ್ಮ ಕರ್ತವ್ಯದಲ್ಲಿ ನೀವು ಸ್ಥಿರರಾಗಿ ಪ್ರಾಣೇಶ್ವರ. ಉತ್ತರೆ ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದನಿಯಾಗಿ ನಿರ್ವಹಿಸುವಳು.
ನಾನು ನೋಡಿದ್ನೇಶ್ವರ ಸ್ವರ್ಣದ ಪುತ್ಥಳಿಲಿ ಶಿರೀಷದ ಮಾಧವ, ಸಂಪಿಗೆ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಈ ಸಂಸಾರದ ದುಃಖ ನಡುವೆ ಸ್ವರ್ಗದ ಆನಂದ ಕೇಳಿ ನಾನೇ ಧನ್ಯೇ. ಉತ್ತರ ನಾನೇ ಧನ್ಯೇ. ಆರ್ಯವರ್ತನೆಯಲ್ಲಿ ನೀನೇ ನಾಣ್ಯತೆ. ನೀನು ಕ್ಷತ್ರಿಯರತ್ನ, ನಿನ್ನ ಗೌರವ ಕೀರ್ತಿ ಸಂಪತ್ತು ಪ್ರಾಣೇಶ್ವರ ಅಲ್ಲವೇ ಸ್ವಾಮಿ? ನಿಮಗೆ ಆವ ಗೌರವದ ಉತ್ತರ. ಈ ದಿನ ಎಷ್ಟೊಂದು ಜನರು ವೀರ ಮಾತೆಯರು ವೀರ ಪತ್ನಿಯರು ತಮ್ಮ ಹೃದಯದ ವೇಗವನ್ನು ಅಡಗಿಸಿಕೊಂಡು ತಮ್ಮ ಕಣ್ಣೀರು ಸಹ ಭೂಮಿಗೆ ಉದುರಿಸದೆ ಸಹಮುಖಿರಾಗಿರು. ಅವರಿಗೆ ಯಾವ ಗೌರವವಿಲ್ಲವಾ? ಸ್ವಾಮಿ ರಣಾಂಗಣದಲ್ಲಿ ಕಾದಾಡುತ್ತಾ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿತಳಾಗದ ಮಡದಿ ಯಾರು? ಶತ್ರುಗಳ ಮಧ್ಯದಲ್ಲಿ ಪುತ್ರನ ಸಾಹಸ ವರ್ಣನೆಯನ್ನು ಕೇಳಿ ಆನಂದದ ಬಾಷ್ಪವನ್ನು ಸುರಿಸದ ಮಾತು ಯಾರು? ಈ ಪುರುಷನ ಗೌರಿಯ ನಾರಿ ಗೌರವ, ಅದೇ ಅವಳ ಜೀವನದ ಸರ್ವಸ್ವ. ಉತ್ತರ, ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನೇನಾದರೂ ಒಂದು ವೇಳೆ ಪ್ರಾಣ ತ್ಯಾಗ ಮಾಡಿದರೆ ನೀವು ಅಳುವುದಿಲ್ಲವೆಂದು ಹೇಳು ಪ್ರೇಯಸಿ. ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ತೊಟ್ಟು ಕಮ್ಮನಿ ಭೂಮಿಗೆ ಬಿದ್ದರು ಕೈಯಾರೆ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಸಮರ್ಪಿಸುವೆನು. ಉತ್ತರೇ ವೀರಸತಿ, ಪತಿಯ ಆಜ್ಞೆಯ ಒಳಗೆ ದೇವರ ಆಜ್ಞೆಯಂತೆ. ಮನದಿನಿಯಳೆ ನಲ್ಲೇ ಮನವ ಕೊಡುತ್ತ